ಅವರು ಇಷ್ಟೊತ್ತು ಹೇಳಿದ್ದೇನು, ಬೇರೆಯವರನ್ನ ಕೊಲ್ಲೋದು ಮುಸ್ಲಿಂ ಧರ್ಮ ಅಲ್ಲ, ಬೇರೆಯವರನ್ನ ಕೊಲ್ಲು ಅಂತ ಹೇಳಿ ಕುರಾನ್ ಹೇಳಿಲ್ಲ. ಇದೆಲ್ಲ ಹ್ಯುಮ್ಯಾನಿಟಿನೇ ಹೌದಲ್ಲ. ಹ್ಯುಮ್ಯಾನಿಟಿ ಬಗ್ಗೆ ಅಕ್ಕಿ ಕೊಟ್ಬಿಡ್ತೇನೇನು ತುಂಬಾ ಸ್ಪಷ್ಟವಾಗಿ ಉಮರ್ ಅವರು ಹೇಳಿದ್ರು. ನಮ್ಮ ಆಗಿನ ಕಾಲದ ಹಜರತ್ ಉಮರ್ ಅವರು ತಿಳಿಸ್ತಾ ಇದ್ರು, ಈಗಿನ ಕಾಲದಲ್ಲಿ ಉಮರ್ ಅವರು ತಿಳಿಸಿದ್ರು. ಸಾದಿಕ್ ಪಾಷಾ ಅವರು ಹೇಳಿದ್ರು ಹ್ಯಾಪಿ ಬರ್ಡೇ ಮಾಡಕ್ಕೆ ಬರ್ತಡೇಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಅವರು ಬಹಳಷ್ಟು ಸ್ಪಷ್ಟವಾಗಿ ತಿಳಿಸಿದ್ರು. ನಮ್ಮ ಮುಸಲ್ಮಾನರು ಖತ್ರೆ ಮೇ ಹೈ ಅಂದ್ರೆ ಎಲ್ಲಿಂದ ಖತ್ರೆ ಮೇ ಗೊತ್ತಾ? ನಮ್ಮ ಮಸೀದಿಗಳಲ್ಲಿ ಆಗ್ಲಿ, ನಮ್ಮ ಧರ್ಮದ ಗುರು ಅಂತ ನಾವೇನ್ ಹೇಳ್ತೀವಿ, ಇದೇ ಧರ್ಮದ ಗುರುಗಳು. ಇವ್ರಿಗೆ ನಾವು ವಕ್ಫ್ ಬೋರ್ಡ್ ಚೇರ್ಮನ್ ಮಾಡಿದಾಗ ಇವರು ಬಿಜೆಪಿ ಬೂಟ್ ನೆಕ್ಲಿಕ್ಕೆ ಅವ್ರ ಹತ್ರ ಹೋಗಿ ನಮ್ಮ ರಾಜ್ಯದ ಜನಗಳಲ್ಲಿ ಧರ್ಮದ ಗುರು ಅಲ್ಲ, ನಮ್ಮ ಮುಸಲ್ಮಾನರು ಒಂದ್ ನಿಮಿಷ ಅಲ್ಲ ನಮ್ಮ ಮಾತಾಡ್ತಿದ್ದಾರೆ. ಸುಮ್ನೆ ನೀವು ಮಾತಾಡ್ತಾ ಇಲ್ವಾ? ನೀವು ಮಾತಾಡ್ಬೇಕಾದ್ರೆ ಸುಮ್ನೆ ಇಲ್ವಾ? ಮಾತಾಡಿದ್ರಿ ಸುಮ್ನೆ ಇದ್ವಿ ನಾವು. ಇಲ್ಲಿ ನೋಡಿ ಏನ್ ಗೊತ್ತಾ, ಯಾವುದೇ ಹಿಂದೂಸ್ತಾನಿಯರು ನಾವೆಲ್ಲರೂ, ಯಾವುದೇ ಹಿಂದೂ ಆಗ್ಲಿ ಮುಸ್ಲಿಮ್ಸ್ ಆಗ್ಲಿ, ಯಾರೇ ಕೂಡ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಅವನು ಆತಂಕವಾದಿನೇ ಅಂತ ಹೇಳ್ತೀವಿ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ನಾವು ಯಾವುದೇ ರೀತಿ ಆತಂಕವಾದಿಗಳನ್ನ ವಹಿಸ್ಕೊಳ್ಳೋದಲ್ಲ. ಇನ್ನೊಂದು ಮುಸಲ್ಮಾನರು ವಿಷಯ ಬಂದಾಗ, ಈಗ ಅವರು ಸಾದಿಕ್ ಅವರು ವಿಷಯ ಹೇಳಿದ್ರು, ವಿಚಾರ ಬಂದಾಗ ನಾವು ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಟ್ರು. ನೀವು ನಮ್ಗೇನು ಧರ್ಮ ಗುರುಗಳು ಅಂತ ಹೇಳಿದ್ರೆ ನಮ್ಮೆಲ್ಲಾ ಮುಸಲ್ಮಾನರಿಗೆ ನಾವೇನು ಲೀಸ್ಗೆ ಹಾಕೊಂಡಿಲ್ಲ. ಮೊದಲು ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ. ಏನಂತ ಹೇಳಿದ್ರೆ ಮುಸಲ್ಮಾನರು ಈಗ ಜೈ ಹನುಮಾನು ಜ್ಞಾನ ಗುಣ ಸಾಗರ್, ಜೈ ಪ್ರತಿಷ್ಠಿತರಿ ಸೃಷ್ಟಿ ಉಜಾಗರ್, ರಾಮ ದೂತ ಅತಿಲುತೆ ಬಲಿಧಾಮ, ಅಂಜಲಿ ಪುತ್ರ ಪವನ ಸಾತ್, ಲವ್ ಯು ನಾಮ ಇದು ಓದಿ ಇದರ ಅರ್ಥ ಮಾಡ್ಕೊಂಡು ಯಾರು ಕೂಡ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ. ಇನ್ನಮಲ್ ಅಮಾಲಿನ ಬಿನ್ನಿಯತಿ ಅಮಾಲ್ ಕಾ ದಾರೋ ಮದಾರ್ ನಿಯತೋ ಪರ್ ಹೈ ಅಂದವರು ಯಾರು ಕೂಡ ಇಂತಹ ಇದರಲ್ಲಿ ಚಟುವಟಿಕೆಗಳಲ್ಲಿ ಭಾಗವಹಿಸಲ್ಲ. ಹಾಗಾಗಿ ನಿಮ್ಗೆ ಹೇಳೋದೇನಂತ ಹೇಳಿದ್ರೆ, ನೀವು ರಾಜಕೀಯವಾಗಲ್ಲ, ಇದರಲ್ಲಿ ಧರ್ಮಗಳು ಅಂದವರು, ಧರ್ಮ ಗುರುಗಳಂದವ್ರಿಗೆ, ನಮ್ಮ ಯುವಕರಿಗೆ ನೀವು ಯಾವ ರೀತಿ ಮಾರ್ಗದರ್ಶಕರ ಆಗ್ಬೇಕಂತ ಹೇಳಿದ್ರೆ, ಅವನು ಯಾರೋ ಕಾರಲ್ಲಿ ಬಾಂಬಿದ್ದು, ಅವನು ಯಾರೋ ತಗೊಂಡ್ ಬಂದ್ ಕೊಟ್ಟಿದ್ದು, ಅವನು ಯಾರೋ ಕೊಟ್ಟಿದ್ದಲ್ಲ. ಸಾದಿಕ್ ಪಾಷಾ ಅವ್ರು ಹೇಳೋ ತರ ನಮಗೆ ಸರಿಯಾದ ದಾರಿನೇ ಹೇಳಬೇಕು ಹೊರತು, ತಪ್ಪನ್ನು ಬಂದ್ರು ಕೂಡ ಅದನ್ನ ತಿದ್ದು ಅಂತ ಕೆಲಸ ನಿಮ್ದಾಗಿರ್ತದೆ. ಇವತ್ತು ನೀವು ನಮ್ಗೆ ರಿಲೀಸ್ ಆಗೋ ರೀತಿ ಮಾತಾಡುವಂತ ಕೆಲಸ ಇನ್ ಸಿಂಪಲ್ ಸಮರ್ಥನೆ ಮಾಡ್ಕೊಳ್ಳೋದು ಬಿಟ್ಬಿಟ್ಟು ನೇರವಾಗಿ ಖಂಡಿಸಿ. ಅಲ್ಲ, ಪ್ರಶ್ನೆ ಕೇಳಿರೋದು ಅವ್ರಿಗಾಗಿರೋದ್ರಿಂದ ಅವ್ರು ಉತ್ತರ ಕೊಡ್ಲಿ. ಸರ್, 1.5 ನಿಮಿಷ ಪ್ರಶ್ನೆ ಕೇಳಿದ್ರೆ ಉತ್ತರ ಬೇಕಾ ಬೇಡವಾ? ಭಯೋತ್ಪಾದಕರ ವಿಚಾರ ಬಂದಾಗ್ಲೂ ಕೂಡ ನಾವು ಆಚೆ ಬರಲೇಬೇಕು. ಅಷ್ಟೇ ಸಿಂಪಲ್ ಆಗಿ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಹೆಂಗ್ ಒಗ್ಗಟ್ಟು ಕಾಣಿಸ್ತೋ, ಭಯೋತ್ಪಾದನೆ ವಿಚಾರದಲ್ಲೂ ಕೂಡ ಅದನ್ನ ಖಂಡಿಸ್ಲಿಕ್ಕೆ ಒಗ್ಗಟ್ಟು ಬರಲಿ ಮುಸಲ್ಮಾನರಲ್ಲಿ ಅಂತ ಹೇಳಿ. ಒಂದನೇದವರು ಮುಸ್ಲಿಂಗೆ ಅರ್ಥ ಕೊಟ್ಟದ್ದು ತಪ್ಪು. ಹಾಗೆ ಎಲ್ಲಿ ಕುರಾನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಮುಸ್ಲಿಂ ಇದ್ದು ನಾನು ಅರ್ಥ ಕೊಟ್ಟೆ, ಅದು ಬೇರೆ ಇದ್ರೆ ಅವ್ರು ಎಲ್ಲಿ ಕಲಿತಿದ್ದಾರೆ ನನ್ಗೆ ಗೊತ್ತಿಲ್ಲ. ಮತ್ತೊಂದು ಏನಂತ ಹೇಳ್ತಾ ಇದ್ದಾರೆ ಅವರು, ಏನಂತ ಹೇಳಿದ್ರೆ ನಾವು ಅದನ್ನು ಒಪ್ಪಬೇಕು ಅಂತ ಹೇಳಿ. ಅವರು ಒಪ್ಕೊಳ್ಳಿ, ನಾವು ಮುಸ್ಲಿಂ ಸಮುದಾಯ ಒಪ್ಪಲ್ಲ. ಅಲ್ಲಾಹ್ ಅಂತೇಳಿ ಹೇಳಿ ಮಾತ್ರ ಆರಾಧಿಸಿದ್ರೆ ಅವ್ನು ಮುಸ್ಲಿಮು ಇಲ್ಲ. ಅದ್ರ ಬಾತ್ ಅದು ನೋಡಿ, ಕಾಫರ್ ಅಂತ ಶಬ್ದ ಇದೆಯಲ್ಲ, ನಾನು ಈ ಶಬ್ದದಿಂದ ಕ್ಷಮೆ ಕೇಳ್ತೀನಿ. ಎಲ್ಲ ಹಿಂದೂಗಳು ಕಾಫರ್ ಅಲ್ಲ. ಒಂದು ಮಾತು, ಇದು ಏನಾಗಿದೆ, ಕಾಫರ್ ಶಬ್ದ ಏನಾಗಿದೆ, ಅವನು ಒಂದ್ ನಿಮಿಷ ಕಾಫರ್ ಅಂದ್ರೆ ನೋಡಿ, ಈಗ ಬೇರೆ ಹಿಂದೂ ಬಾಂಧವರಿಗೆ ಕಾಫರ್ ಅಂತ ಹೇಳಂಗಿಲ್ಲ. ಕಾಫರ್ಗೆ ಕಾಫರ್ ಮತ್ ಬೋಲು ಅಂತ ಹೇಳಿದ್ದಾರೆ. ಈಗ ನೋಡಿ, ನಮ್ಮ ಹಿಂದೂ ಬಾಂಧವರು ಏನನ್ನ, ಈಗ ನಾನು ಮುಸಲ್ಮಾನ, ನನ್ನ ಧರ್ಮ ಒಳ್ಳೇದು ಧರ್ಮ, ನೀವು ಪವಿತ್ರಾದ ಧರ್ಮ, ನಿಮ್ದು ನಿಮ್ಮ ಪ್ರವಾದಿಯವರು ಪವಿತ್ರಾದವರು ಅಂತ ನೀವು ಇಸ್ಲಾಂನಲ್ಲಿ ಬಂದ್ಬಿಟ್ರೆ ನಿಮ್ದು ಇದು 9ನೇ ಸ್ಥಾನ, ನಂದು 1 ಅಂದ್ರೆ 9ನೇ ಸ್ಥಾನ. ಅಷ್ಟು ರೆಸ್ಪೆಕ್ಟ್ ನಿಮ್ಗೆ, ನೀವು ಮುಸಲ್ಮಾನ ಆದ್ರೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವು ನಿಮಗೆ ಕಾಫರ್ ಹೇಳ್ಬಿಟ್ರೆ, ನನ್ನಗೆ ಯಾರನ್ನ ಕಾಫರ್ ಹೇಳ್ಬಿಟ್ರೆ, ನನ್ ಕಾಫರ್ ಅಂತ ಕರೆದ್ರೆ, ನಾನು ಸತ್ತೋ ಟೈಮ್ ನಲ್ಲಿ ಈ ಧರ್ಮ ಮುಸಲ್ಮಾನ್ ಧರ್ಮ ಒಳ್ಳೇದಿತ್ತು ಅಂತ ಹೇಳಿದ್ರೆ ಅವನು ಮುಸ್ಲಿಂ ತರಾನೇ. ಅದು ಇನ್ನೊಂದು ಮೇಡಮ್, ಇನ್ನೊಂದು ಮಾತು, ಕಾಫರ್ದು ನೋಡಿ, ಕಾಫರ್ ಅಂದ್ರೆ ಯಾರು ಇನ್ಸಾನಿಯತ್ ಕಾ ದುಶ್ಮನ್, ಯಾರು ಅಮಾಯಕರನ್ನು ಕೊಲ್ತಾರೆ, ಯಾರನ್ನು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ಯಾರು ಧರ್ಮದ ವಿರೋಧ ಕೆಲಸ ಮಾಡ್ತಾರೆ, ಅವರನ್ನು ಕಾಫಿರ್ ಅಂತ ಹೇಳೋದು. ಯಾರು ಹಿಂದೂ ಬಾಂಧವರು ಮುಸಲ್ಮಾನ ಅಮಾಯಕರನ್ನು ಕೊಲ್ಲಲ್ಲ. ಬಂದ್ ಕರೋ ಹಾತ್ ಜೋಡ್ಕೆ ವ್ಯಕ್ತಿ ಯುದ್ಧ ಮಾಡಕ್ ಬರ್ತಾನೋ ಖಡ್ಗ ಇಟ್ಕೊಂಡು,
ಅವನ ಮೇಲೆ ಮಾತ್ರ ಯುದ್ಧ ಮಾಡಕ್ಕೆ ಇಸ್ಲಾಂ ಅನುಮತಿ ಕೊಟ್ಟಿದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಈ ಮೂವಿ ಇದೆಯಲ್ಲ ಒಂದ್ ಮಿನಿಟ್ ಇರಿ ಸರ್, ಒಂದ್ ಸ್ವಲ್ಪ ಕಣ್ಣೀರು ಒಳಸ್ಕೊಳ್ತೀನಿ.